ಹಾಯ್ ಫ್ರೆಂಡ್ಸ್, ಇವತ್ತಿಂದ ನಾನು ಹೊಸ ಸ್ಟೋರಿ ಹೇಳ್ತೀನಿ ನಿಮಗೆ. ಈಕಿ ನಮ್ಮದು 2ನೇ ಕ್ಯಾರೆಕ್ಟರ್. ನಾನು ಅಕ್ಕ ತಂಗಿ ಸ್ಟೋರಿ ಹೇಳ್ತೀನಿ. ಈಕಿ ಅಕ್ಕ, ಇವ್ರದ್ದು ತವ್ರ ಮನೆ ಭಾಳ ಶ್ರೀಮಂತ ಇತ್ತು. ಅಂದರೆ ಶ್ರೀಮಂತ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇತ್ತು. ಹೊಲ ಮನೆ ಎಲ್ಲ ಇದ್ದವು. ಈಗ ಅವರಿಗೆ ಈಕಿಗೆ ಒಂದು ಸಣ್ಣ ಫ್ಯಾಮಿಲಿಗೆ ಕೊಟ್ಟಾರ. ಬರೀ ಗಂಡ ಮಾವ ಇಬ್ಬರೇ ಅದಾರ. ಆಕಿನ ಸ್ಟೋರಿ ನಾವೀಗ ಹೇಳೋನು. ಈಕಿನ ಹೆಸರು ಭಾಗ್ಯ. ಯಪ್ಪ, ಇವತ್ತೆಷ್ಟು ಬಿಸಿಲು ಐತಲ್ಲ, ಕೆಲಸ ಎಲ್ಲ ಈಗ ಆಯ್ತು ನೋಡು. ನಮ್ಮ ಮನ್ಯಾಗ ಆದ್ರೆ 2-3 ತನಕ ಕೆಲಸ ಹಾಕಿದ್ದಿಲ್ಲ. ಇಲ್ಲಿ 10ಕ್ಕೆ ಕೆಲಸ ಮುಗಿದು ಬಿಡ್ತೈತಿ. ಅಂದರೂ ಮನೆಯವ್ರದ್ದೆಲ್ಲ ಭಾಳ ನೆನಪು ಬರತೈತಿ. ತಂಗಿದ ಹತ್ರ ಭಾಳ ನೆನಪು ಬರತೈತಿ. ಆಕಿಗೂ ನನ್ನ ಜೊತೆನೇ ಮದುವೆ ಮಾಡಿಸಿದ್ರು. ಹೆಂಗದಾಳೇನು, ಮೊದಲು ಆಕಿಗೇನು ಕೆಲಸ ಬರ್ತಿದ್ದಿಲ್ಲ. ಹೆಂಗದಾಳೇನು ಒಂದ್ಸರಿ ಭೇಟಿ ಆಗಿ ಬರಬೇಕು. ಇದೇ ಊರಾಗೆ ಅದಾಳ. ನನ್ನ ಗಂಡಗೆ ಹೇಳಬೇಕು. ಇವರಿಗೆ ಏನು ಮಾಡ್ತಾರೆ, ಏನು ಕರ್ಕೊಂಡು ಹೋಗ್ತಾರೆ ಏನು ಗೊತ್ತಿಲ್ಲ. ಅಂದರೂ ಕೂಡು ಕುಟುಂಬ ಭಾಳ ಚಂದ ನೋಡ್ರಿ. ಒಟ್ಟೆ ಕೆಲಸ ಮುಗ್ದಿದ್ದೇ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ, ಬೇಸರನೇ ಆಗೋದಿಲ್ಲ. ಅದೇ ಚಲೋ ಇತ್ತು. ಇಲ್ಲಿ ಯಾರೂ ಇಲ್ಲೇ ಇಲ್ಲ. ನನ್ನ ಗಂಡರು ಹೋಗ್ಬಿಡ್ತಾರೆ ಕೆಲ್ಸಕ್ಕೆ, ಮಾವರು ಹೋಗ್ಬಿಡ್ತಾರೆ ಕೆಲ್ಸಕ್ಕೆ. ನಾವು ಬೇಕಿನೇ ಇರಬೇಕು. ಭಾಳ ಬೇಸರ ಆಕೈತ್ರಿ. ಯಾರೂ ಇಲ್ಲೇ ಇಲ್ಲ. ನಮ್ಮ ಅತ್ತಿಯರ ಇದ್ರೆ ನಮ್ಮ ಅತ್ತಿ ಜೊತೆಯರ ಸುಮ್ಮ ಜಗಳ ಮಾತಾಡ್ಕೋತ ಇರ್ತಿದ್ದೆವು. ನಮ್ಮ ಅತ್ತಿಯರೂ ಇಲ್ಲ, ಅವ್ರು ಮೊದಲೇ ತಿರ್ಕೊಂಡ್ಬಿಟ್ಟಾರ. ಏನು ಮಾಡೋದು, ಇಂಥ ಮನ್ಯಾಗ ಒಬ್ಬಾಕೆ ಇದ್ದು ಭಾಳ ಬೇಸರ ಆಕೈತ್ರಿ. ಇಲ್ಲ ಆಜು ಬಾಜುನೂ ನನಗೇನ ಯಾರೂ ಪರಿಚಯನೇ ಆಗಿಲ್ಲ. ಏನು ಮಾಡೋದು. ಇವನ ಹೆಸರು ಮಹೇಶ್ ರೀ, ಭಾಗ್ಯನ ಗಂಡ ರೀ. ಇವ ಒಂದು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾನೆ. ಹುಡುಗ ಭಾಳ ಚಲೋ ನೋಡ್ರಿ. ಹೇ ಭಾಗ್ಯ, ಬಿಸ್ಲಾಗ ನಿಂತು ಏನು ಮಾಡತ್ತಿ ಹೊರಗೆ? ರೀ, ಎಷ್ಟು ಲಘು ಬಂದಿರಲ್ರಿ ಇವತ್ತ? ನೀ ನಿನ್ನೆ ಅಂದಿದ್ದೆಲ್ಲ ಮನ್ಯಾಗ ಒಬ್ಬಾಕಿ ಇದ್ದು ಬೇಸರ ಆತೈತತ್ತ. ಕೆಲಸ ಭಾಳ ಇದ್ದಿದ್ದಿಲ್ಲ, ಅದಕ್ಕೆ ಬಂದೆ ನಾ ಇವತ್ತು ಹಾಫ್ ಡೇ ಲೀವ್ ತೊಗೊಂಡು. ಹೌದ್ರಿ, ಎಷ್ಟು ಖುಷಿ ಆಯ್ತು ನೋಡ್ರಿ. ನನಗೂ ಭಾಳ ಬೇಸರ ಆಗಕತ್ತಿತ್ರಿ ಮನ್ಯಾಗ. ನೀವು ಬಂದಿದ್ದು ಖುಷಿ ಆಯ್ತು ನೋಡ್ರಿ. ಏನರ ಮಾಡಲಿ ರೀ, ಬರ್ರಿ ಬಿಸ್ಲಾಗ ಬಂದಿರಿ. ಪಾನಕ ಮಾಡ್ಲ, ಏನು ಮಾಡಲಿ, ಚಹಾ ಮಾಡಲಿ ರೀ, ಏನು ಮಾಡಲಿ ಹೇಳ್ರಿ? ನಿಂಗೆ ಖುಷಿ ಆಗ್ಲತ್ತ ಬಂದೆ ನೋಡು. ನಾನು ಊಟನೇ ಮಾಡೋಣಂತ. ಜ್ಯೂಸ್ ಗೀಸ್ ಏನು ಬೇಕಾಗಿಲ್ಲ. ಊಟ ಮಾಡಿ ಸಂಜಿಕ ಹೊರಗೆ ಹೋಗೋಣಂತ, ಆಯ್ತಾ? ಹೊರಗ್ರಿ? ಎಲ್ಲಿರಿ? ಹಿಂಗೆ ಹೊಸ ಪಿಕ್ಚರ್ ಬಂದೈತತ್ತ, ಪಿಕ್ಚರ್ ನೋಡಕ್ಕೆ ಹೋಗೋಣಂತ ಇವತ್ತು. ನನಗೂ ಸಂಜೆಗೆ ಏನು ಕೆಲಸ ಇಲ್ಲ, ಹೋಗೋಣಂತ, ಆಯಿತು? ಹ್ಞೂ ಆಯ್ತು ರೀ, ಹೋಗೋಣಂತ್ರಿ. ನಡ್ರಿ, ನಿಮಗೆ ಕೈಕಾಲು ಮುಖ ತಗೊಂಬರ್ರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಊಟ ಮಾಡತ್ತೀರಿ. ನೋಡ್ರಿ ಫ್ರೆಂಡ್ಸ್, ಇವ್ರ ಮನೆ ಸಣ್ಣದು, ಅದರ ಮನಸ್ಸು ಭಾಳ ದೊಡ್ಡದೈತೆ ನೋಡ್ರಿ. ಅಂದರೂ ಹ್ಯಾಪಿ ಫ್ಯಾಮಿಲಿ ರೀ. ಇಬ್ಬರು ಗಂಡ ಹೆಂಡತಿ ಚಲೋ ಅದಾರಿ. ಈಗ ಅಕ್ಕನ ಸ್ಟೋರಿ ಆಯಿತು. ತಂಗಿನ ಸ್ಟೋರಿ ನೆಕ್ಸ್ಟ್ ಪಾರ್ಟ್ನಾಗ ಹೇಳ್ತೀನಿ ರೀ. ಪ್ಲೀಸ್ ಫ್ರೆಂಡ್ಸ್, ಈ ಸ್ಟೋರಿನ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನನ್ನ ಕತೆಗೆ ಹೀಗೆ ಒಂದು ಸ್ವಲ್ಪ ನೀವು ಹೃದಯಂಬಿಸ್ರಿ. ಧನ್ಯವಾದಗಳು.